ಕೋಗಿಲು ಆಯ್ತು, ಈಗ ಥಣಿಸಂದ್ರದಲ್ಲಿ ಆಪರೇಷನ್ ಒತ್ತುವರಿ. ಬೆಂಗಳೂರಿನಲ್ಲಿ ಆಪರೇಷನ್ ಒತ್ತುವರಿ ಮುಂದುವರಿತಾ ಇದೆ. ಕೋಗಿಲು ಲೇಔಟ್ನಲ್ಲಿ ಆಪರೇಷನ್ ನಡೆದಾಯಿತು. ಈಗ ಬೆಂಗಳೂರಿನ ಥಣಿಸಂದ್ರದಲ್ಲಿ ಜೆಸಿಬಿಗಳು ಗರ್ಜಿಸ್ತಾ ಇವೆ. ಥಣಿಸಂದ್ರದ ಅಶ್ವಥ್ ನಗರದಲ್ಲಿ ಭೂ ಒತ್ತುವರಿ ಕಾರ್ಯಾಚರಣೆ, ಭೂ ಒತ್ತುವರಿ ತೆರವು ಮಾಡುವಂತಹ ಕಾರ್ಯಾಚರಣೆಗೆ ಜಿಬಿ ಮುಂದಾಗಿದೆ. ಸುಮಾರು 60 ಮನೆಗಳ ಡೆಮಾಲಿಷನ್ಗೆ ಬಿಡಿಎ ಮುಂದಾಗಿರುವುದು. ನಮಗೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳಿ ಸ್ಥಳೀಯರು ಇಲ್ಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 7 ಗಂಟೆಯಿಂದಲೇ ಜೆಸಿಬಿಗಳು ಬಂದು ಕುಳಿತಿವೆ, ಡೆಮಾಲಿಷನ್ಗೆ ಸಿದ್ಧ ಆಗಿವೆ. ಇದು ನೋಡಿ ಸರ್, ಏನು ಒಂದು ನೋಟಿಸು ಕೊಟ್ಟಿಲ್ಲ, ಏನು ಗೊತ್ತಿಲ್ಲ. ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಕಷ್ಟಪಟ್ಟು ಎಷ್ಟು ದುಡ್ದು ಅವರು ಮನೆ ಮಾಡ್ತಾರೆ ಸರ್. ಒಂದು ನೋಟಿಸ್ ಇಲ್ಲ, ಏನೂ ಇಲ್ಲ. ಬೆಳಗ್ಗೆ 6:15 ಬಂದು ಸರ್, ಬನ್ನಿ ಆಚೆ ನಿಮ್ಮ ಮನೆ ಡೆಮಾಲಿಷ್ ಮಾಡಬೇಕು ಅಂತ ಪೊಲೀಸ್ ಅವ್ರು ಬಂದರೆ ನಾವು ಏನು ಮಾಡಲಿ ಸರ್? ನೋಡಿ ಸರ್ ಎಷ್ಟಾಗಿದೆ, ಆಲ್ಮೋಸ್ಟ್ ಒಂದು 50 to 60% ಆಗಿದೆ ಸರ್. ಬ್ರೇಕ್ ಎಲ್ಲ ಆಗಿದೆ ಸರ್. ನೋಡಿ ಸರ್, ಇಲ್ಲಿ ನೆಕ್ಸ್ಟ್ ನಮ್ಮ ಮನೆ ಸರ್, ನಮ್ಮಿದು ಚಿಕ್ಕಮ್ಮ ಮನೆ ಸರ್. ನೋಡಿ ಸರ್, ಇದು ನೆಕ್ಸ್ಟ್ ಇದು ಬ್ರೇಕ್ ಮಾಡೋಣ ಅಂತ ಇದ್ದಾರೆ ಸರ್. ಅವರು ರಿಜಿಸ್ಟರ್ ಆಗಿ ಇದು ನವೆಂಬರ್ 19ಗೆ ಸರ್, ನವೆಂಬರ್ 19ಗೆ ಇದು ಮನೇನ ರಿಜಿಸ್ಟರ್ ಆಗಿಡೋದು ಸರ್. ಅದು ರಿಜಿಸ್ಟರ್ ಆಗಿದೆ ಅಲ್ವಾ, ಅದು ಈ ಸ್ಟ್ಯಾಂಪ್ ಕೊಡುವಾಗ ಅದು BDA ಪ್ರಾಪರ್ಟಿ ಅಂತ ಯಾಕೆ ಹೇಳಿಲ್ಲ ಸರ್? 3 ಲಕ್ಷ ಸರ್, 3 ಲಕ್ಷ ತಗೊಂಡಿದ್ದಾರೆ ಸರ್ ರಿಜಿಸ್ಟ್ರೇಷನ್ ಮಾಡೋಕ್ಕೆ. 3,50,000 ತಗೊಂಡಿದ್ದಾರೆ ಸರ್. ಅದು ತಗೊಳ್ಳೋವಾಗ ಅವ್ರು ಹೇಳ್ಬೇಕು ತಾನೆ, ಇದು BDA ಪ್ರಾಪರ್ಟಿ, ನಾವು ರಿಜಿಸ್ಟರ್ ಮಾಡ್ಕೊಡಲ್ವಾ ಅಂತ. ಹಾಂ ಸರ್, ಬೇರೆ ರಿಜಿಸ್ಟ್ರೇಷನ್ ಸರ್. ಇದು ನವೆಂಬರ್ 19ಗೆ ಆಗಿರೋದು ಸರ್. ನೆಕ್ಸ್ಟ್ ನೋಡಿ ಸರ್, ಎಲ್ಲ ಬುಲ್ಡೋಸರ್ ಎಲ್ಲ ತಗೋ ಬಂದಿದ್ದಾರೆ ಸರ್, ಈಗ ಬ್ರೇಕ್ ಮಾಡೋಣ ಅಂತ. ಇದಕ್ಕೆ ಯಾರು ಸರ್ ಕಾರಣ? ಇದಕ್ಕೆ ಜಸ್ಟಿಸ್ ಯಾರು ಕೊಡ್ತಾರೆ ಸರ್? ನಾನು ರಿಕ್ವೆಸ್ಟ್ ಮಾಡ್ತೀನಿ DK ಶಿವಕುಮಾರ್ ಸರ್ಗೆ, ಯಾರ್ಯಾರು ಇದ್ದಾರೆ ಪೊಲಿಟಿಷಿಯನ್ಸ್ಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ ಮಿಡಿಲ್ ಕ್ಲಾಸ್ ಜನರ ಎಷ್ಟು ಕಷ್ಟಪಡ್ತಾರೆ ಅದಕ್ಕೆ ಬನ್ನಿ ಒಂದು ಸಹಾಯ ಮಾಡಿ ಸರ್, ಪ್ಲೀಸ್ ಸರ್. ಆಯಿತು, ನಮ್ಮ ಮನೆಗೆ ಬನ್ನಿ ವಾಸಿ ಮಾಡಿ. ನಮಗೆ ಇದು ವಿಡಿಯೋನು ಗೊತ್ತಾಗಿಲ್ಲ, ಸೇಲ್ಸ್ ಮಾಡಿದ್ದು ನಾನು ತಗೊಂಡ್ರೆ ಆಯಿತು, ನಮಗೆ ಏನು ಗೊತ್ತಾಗಿಲ್ಲ. ಇವಾಗ ಗೊತ್ತಾಯಿತು ಆ ಥರ ಆಗಿದೆ. ನೋಟಿಸ್ ಏನು ಬಂದಿಲ್ಲ. 4 ವರ್ಷಕ್ಕೆ ಮುಂಚೆ ಬನ್ನಿ ಎಲ್ಲರಿಗೆ ಕೇಳಿದ್ದಲ್ಲ, ಮೀಟಿಂಗ್ಗೆ ಬಾ ಮಾನು ಫುಲ್ ಏರಿಯಾ ನಾವು 20 ಜನ 30 ಜನ ಹೋಗಿದ್ದು. ಆಮೇಲೆ ಏನು ಹೇಳಿಲ್ಲ, ನೀವು ಆರಾಮ ಇರೋಲ್ಲ ಅನ್ನೋ ಹೇಳಿ ನಮ್ಗೆ ಮೀಟಿಂಗ್ ಮಾಡಿ ಕಳಿಸ್ಬಿಟ್ಟ. 4 ವರ್ಷವೂ ಏನು ತೊಂದರೆನೂ ಇಲ್ಲ. ಇವಾಗ ಸಡನ್ಲಿ ಬಂದು ಒಂದು ನೋಟಿಸ್ ಇಲ್ಲ, ಅವರು ಏನು ಇನ್ಫಾರ್ಮೇಷನ್ ಬೆಳಗ್ಗೆ ಬಂದು 6 ಗಂಟೆಗೆ ಏನು ಇಲ್ಲ ಡೆಮಾಲಿಷನ್ ಮಾಡಲೇಬೇಕು ಅಂತಾರೆ. ಟ್ಯಾಕ್ಸ್ ಇದೆ, ಮದರ್ ಡೀಡ್ ಇದೆ, ಎಲ್ಲ ಪೇಪರ್ ಇದೆ, ಫುಲ್ಲಾಗಿ ನನ್ನ ಹೆಸರು ಇದೆ, ಎಲ್ಲ ಇದೆ. ಮತ್ತು ನಾನು ಲೈಟ್ ಬಿಲ್ ವಾಟರ್ ಬಿಲ್ ಎಲ್ಲ ಇದೆ ಸರ್. ಏನು ಮಾಡಬೇಕು ನಾವು? ನಾನು ಇದು ಸೇಲ್ಸ್ ಯಾರು ಬ್ರೋಕರ್ ಹೇಳಿದ್ದು ಜಾಗ ಇದೆ, ನಮಗೆ ಬೇಕು ಅಂದರೆ ಅವ್ರ ಹತ್ರ ತಗೊಂಡಿದೆ ಸರ್. ನಾವು ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಅಲ್ಲಿ ಸ್ಥಳದಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಏನು? ಎಷ್ಟು ಮನೆಗಳಾಗಿದ್ರೆ ಒತ್ತುವರಿ ಮಾಡಿಕೊಂಡು ಕಟ್ಟಿರುವಂತದ್ದು? ಯಾವಾಗರಿಂದ ವಾಸವಾಗಿದ್ದಾರಂತೆ? ಏನ್ ಹೇಳ್ತಿದ್ದಾರೆ ಅಧಿಕಾರಿಗಳು? ಪ್ರತಿಮಾ, ಕೋಗಿಲು ಕಾರ್ಯಾಚರಣೆ ಬಳಿಕ ಸರ್ಕಾರ ಮತ್ತೆ ಏನು ಎಲ್ಲೆಲ್ಲಿ ಸರ್ಕಾರದ ಭೂಮಿ ಒತ್ತುವರಿ ಆಗಿತ್ತು ಅದನ್ನೆಲ್ಲವೂ ಕೂಡ ಮರುವಶಕ್ಕೆ ಪಡೆದಕ್ಕೆ ಮುಂದಾಗಿದೆ. ಇದರ ನಿಟ್ಟಿನಲ್ಲಿ ಬೆಂಗಳೂರಿನ ನಾಗವಾರ ಬಳಿಯ ಥಣಿಸಂದ್ರ ಸಮೀಪದ ಸಾರಾಯಿಪಾಳ್ಯದಲ್ಲೂ ಕೂಡ ಬೆಳಗ್ಗೆ 7 ಗಂಟೆಯಿಂದ ಜೆಸಿಬಿಗಳು ಗರ್ಜನೆಯನ್ನು ಮಾಡ್ತಾ ಇದ್ದಾರೆ. BDA ಅಧಿಕಾರಿಗಳು ಪೊಲೀಸ್ ಬಂದೋಬಸ್ತ್ ಸಮೇತ ಬಂದು ಇಲ್ಲಿರ್ತಕ್ಕಂಥ ಏನು ಒತ್ತುವರಿ ಆರೋಪದ ಮೇಲೆ ಒಂದಷ್ಟು ಮನೆಗಳಿದ್ವು ಅವೆಲ್ಲವನ್ನೂ ತೆರವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇದ್ದಾರೆ, ನಾನು ಸ್ಥಳದಲ್ಲೇ ಇದ್ದೀನಿ. ಈಗಾಗಲೇ ಒಂದು ಮನೆಯನ್ನು ಡೆಮಾಲಿಷ್ ಮಾಡಿದ್ದಾರೆ ಅಧಿಕಾರಿಗಳು. ಸ್ಥಳದಲ್ಲಿದ್ದಂಥ ಅಧಿಕಾರಿಗಳು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು 22 ಮನೆಗಳು, ಅದರಲ್ಲಿ ಮನೆಗಳಾಗಿರ್ಬೋದು, ಶೆಡ್ಗಳಾಗಿರ್ಬೋದು, ಗ್ಯಾರೇಜ್ಗಳಾಗಿರ್ಬೋದು, ಈ ರೀತಿ ಎಲ್ಲ ಕಟ್ಟಡಗಳನ್ನ ತೆರವು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಜೆಸಿಬಿಗಳು ಕೂಡ ಎಲ್ಲವನ್ನೂ ಕೆಡವತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳ್ತಾ ಇರುವಂತದ್ದು, ನಾವು 20 ವರ್ಷಗಳಿಂದ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದೀರಿ, ಅಗತ್ಯ ದಾಖಲೆಗಳು ಏನ್ ಬೇಕು, ಈ ಖಾತಾ ಆಗಿರ್ಬೋದು, ಆಸ್ತಿಗೆ ಸಂಬಂಧಪಟ್ಟ ದಾಖಲೆಗಳು ಅಥವಾ BBMP ಇಂದ ಏನೇನು ತಗೊಬೇಕು ಅವೆಲ್ಲವನ್ನೂ ಕೂಡ ತಗೊಂಡಿದ್ದೀರಿ. ಆದ್ರೂ ಕೂಡ ನಮಗೆ ಒಂದು ಮಾಹಿತಿಯನ್ನು ಕೂಡ ಕೊಡದೆ, ಒಂದು ನೋಟಿಸ್ ಅನ್ನು ಕೂಡ ಕೊಡದೆ ಬೆಳಗ್ಗೆ 7 ಗಂಟೆಗೆ ಬಂದು ತೆರವು ಕಾರ್ಯಾಚರಣೆ ಶುರು ಮಾಡಿದ್ದಾರೆ. ಮಕ್ಕಳಿದ್ದಾರೆ, ಮರಿ ಇದ್ದಾರೆ, ನಮ್ಮ ಸಾಮಾನುಗಳು ಕೂಡ ಗಮನಿಸಿದ ಎಲ್ಲವೂ ಕೂಡ ಈಚೆ ಹಾಕಿ ಈ ರೀತಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೊಡ್ತಾ ಇರೋಂಥ ಮಾಹಿತಿ. ಸರ್, ತಾವು ಕೂಡ ಇಲ್ಲೇ ಇದ್ರಿ, ತಮ್ಮ ಮನೆಯನ್ನು ಕೂಡ ಕೆಡವಿದ್ದಾರೆ. ಸೊ ನೀವು ಎಷ್ಟು ವರ್ಷದಿಂದ ವಾಸ ಇದ್ರಿ, ನಿಮಗೆ ಮಾಹಿತಿ ಕೊಟ್ಟಿದ್ರಾ? 20 ವರ್ಷದಿಂದ ನಾವು ಇಲ್ಲೇ ಇದೀವಿ ಸರ್. ಯಾವ ನೋಟಿಸು ಬಂದಿಲ್ಲ, ಏನು ಬಂದಿಲ್ಲ ಸರ್. ಕೇಸ್ BDA ನಡೆಸ್ತಿದ್ರು ಸರ್, ಇನ್ನೂ ನಡೆಸ್ತಾನೆ ಇರ್ತಿದ್ರು. ಇವತ್ತು ಬೆಳಗ್ಗೆನೆ ಏನು ಹೇಳಲಿಲ್ದಾರೆ ಕೇಳಿಲ್ದಾರೆ ಬಂದು ಪಟ ಅಂತ ಒಂದು 10 JCB ತಗೊಬಂದು 200 ಮೇಲೆ ಪೊಲೀಸು, ಒಂದು 50 ಆಫೀಸರ್ಗಳು ಬಂದು ಮಾತಾಡದೇ ಇಲ್ದಾರೆ, ಏನು ಯಾವುದು
ಮಾತಾಡದೇ ಇಲ್ದ್ರೆ ಆಚೆ ಕಡೆ ತಳ್ಬಿಟ್ಟು ಹಂಗೆ ಮನೆಯೆಲ್ಲ ಹೊಡೆದಾಗ್ಬಿಟ್ರು ಸರ್. ನೋಡಿ ಸರ್, ಹಂಗಿದ್ರು ಪ್ರತಿಭಾ ಸರ್ವೆ ನಂಬರ್ 28/1 ಸರ್ವೆ ನಂಬರ್ 28/2 ಇರತಕ್ಕಂಥ ಸುಮಾರು 2 ಎಕರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಬಿಡಿಎ ಜಾಗ ಈಗ ಮರುವಶಕ್ಕೆ ಪಡೋದಕ್ಕೆ ಬಿಡಿ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಮಹಿಳೆಯರು ಕೂಡ ಇದು ಮಾತಾಡ್ತಾರೆ, ತಾವು ಕೂಡ ಇಲ್ಲೇ ವಾಸ ಇದ್ದೀರಿ ಅಂತಕ್ಕಂಥದ್ದು. ಸೊ ಎಷ್ಟು ವರ್ಷದಿಂದ ಎಲ್ಲ ಇರ್ತಾರೆ ವಾಸ ಇದ್ರು, ತಾವು ಎಷ್ಟು ವರ್ಷದಿಂದ ಗಮನಿಸಿದ್ರೆ? 18 ವರ್ಷದಿಂದ ನಾವು ವಾಸವಾಗಿದ್ದೀವಿ, Okay. ಮಸೀದಿ ಕಟ್ಟಿದೀವಿ. ಈಗ ಆಫೀಸರ್ಗಳು ಯಾರು ಬರ್ತಾ ಇದ್ದಾರೆ ಅವ್ರು ನಮಗೆ ನೆಟ್ಟಿಗೆ ಮಾತಾಡ್ತಾ ಇಲ್ಲ, ನಿಂತ್ಕೊಂಡು ಯಾರು ಮಾತಾಡ್ತಾ ಇಲ್ಲ. ಏನು ಕಾನೂನು ಏನಿದೆ, ಏನ್ ನೋಟಿಸು ಕೂಡ ಒಂದು ಮನೆ ಹತ್ರ ಒಂದು ನೋಟಿಸ್ ಬಂದಿಲ್ಲ, ಏನಿಲ್ಲ. ಇದಿಷ್ಟು ಇಲ್ಲಿರ್ತಕ್ಕಂಥ ಸ್ಥಳೀಯರು ಕೊಡ್ತಾ ಇರತಕ್ಕ ಮಾಹಿತಿ. ನಮಗೆ ಮೊದಲೇ ಒಂದು ಮಾಹಿತಿ ಕೊಟ್ಟಿದ್ರೆ ಪರ್ಯಾಯ ವ್ಯವಸ್ಥೆಗಳಾದ್ರೂ ಮಾಡ್ಕೊಂತಾ ಇದ್ರೆ, ಈ ರೀತಿ ಏಕಾಏಕಿ ಬಂದಾಗ ನಮಗೆ ದಿಕ್ಕೆ ತೋಚದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದು ಇಲ್ಲಿ ವಾಸ ಮಾಡ್ತಿದ್ದಂಥ ನಿವಾಸಿಗಳ ಒಂದು ಅಭಿಪ್ರಾಯ ಆಗಿದೆ. ಥ್ಯಾಂಕ್ ಯು ನರಸಿಂಹ ತಮ್ಮೆಲ್ಲ ಮಾಹಿತಿಗೆ.